ರಾಜೀನಾಮೆ ಅಂಗೀಕಾರ ತಡವಾಗ್ತಿರೋದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ರೆಬಲ್ಸ್ ಶಾಸಕರು. ಸುಪ್ರೀಂ ಕೋರ್ಟ್ ತ್ರಿಸದಸ್ಯ ಪೀಠದಲ್ಲಿ ಇಂದು ಮಹತ್ವದ ವಿಚಾರಣೆ ನಡೆಯಲಿದೆ. ಇಂದು ಸುಪ್ರೀಂ ಕೋರ್ಟ್ ನಲ್ಲಿ ಅತೃಪ್ತ ಶಾಸಕರ ಭವಿಷ್ಯ ನಿರ್ಧಾರವಾಗುತ್ತೆ. ಏನು ಆದೇಶವನ್ನ ಹೊರಡಿಸ್ತಾರೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಅನ್ನೋದೇ ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿರುವಂಥದ್ದು. ಯಾಕೆಂದ್ರೆ ಇಲ್ಲಿ ಸ್ಪೀಕರ್ ಅವರಿಗೆ ರಾಜೀನಾಮೆಯನ್ನ ಕೊಟ್ಟಿದ್ದೇವೆ, ಆದ್ರೆ ಅವರು ಕೆಲವೊಂದು ಕಾರಣಗಳನ್ನ ನೀಡ್ತಾ ವಿಳಂಬ ಮಾಡ್ತಾ ಇದ್ದಾರೆ ಎನ್ನುವ ಆರೋಪವನ್ನು ಮಾಡ್ತಾ ಶಾಸಕರು ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರುವಂಥದ್ದು. ನಿನ್ನೆನೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ರೆಬಲ್ಸ್ ಶಾಸಕರ ಅರ್ಜಿ ವಿಚಾರಣೆಯನ್ನ ನಡೆಸಲಿದೆ ಸುಪ್ರೀಂ ಕೋರ್ಟ್. ಇವತ್ತು ಶಾಸಕರು ಖುದ್ದು ಹಾಜರಾಗಿ ರಾಜೀನಾಮೆಯನ್ನ ನೀಡಬೇಕಾ ಈ ಬಗ್ಗೆ ವಿಚಾರಣೆಯನ್ನ ನಡೆಸಲಿದೆ ಸುಪ್ರೀಂ ಕೋರ್ಟ್. ಸ್ಪೀಕರ್ ಅಧಿಕಾರ ವ್ಯಾಪ್ತಿಯ ಬಗ್ಗೆಯೂ ಕೂಡ ವಿಚಾರಣೆ ಆಗುತ್ತೆ. ತಮ್ಮ ಅರ್ಜಿಯಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅತೃಪ್ತ ಶಾಸಕರು. ಅತೃಪ್ತರ ಪರ ಹಿರಿಯ ವಕೀಲ ಮುಕುಲ್ ರೋಹಟಗಿ ವಾದವನ್ನ ಮಂಡಿಸಲಿದ್ದಾರೆ. ಇಲ್ಲಿ ಸ್ಪೀಕರ್ ಅಧಿಕಾರದ ವ್ಯಾಪ್ತಿನೂ ಕೂಡ ಚರ್ಚೆ ಆಗುತ್ತೆ. ಸ್ಪೀಕರ್ ಯಾವ ರೀತಿಯಾಗಿ ತಮ್ಮ ಅಧಿಕಾರದ ವ್ಯಾಪ್ತಿಯೊಳಗೆ ನಿರ್ಧಾರವನ್ನ ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನಲ್ಲಿ ರೆಬಲ್ ಶಾಸಕರು ಸಲ್ಲಿಸಿರುವಂತಹ ಹಿನ್ನೆಲೆಯಲ್ಲಿ ಏನಾಗಬಹುದು ಅನ್ನೋದ್ರ ಬಗ್ಗೆ ಆದೇಶ ಹೊರಬೀಳುವಂತ ಸಾಧ್ಯತೆ ಇದೆ. ಇನ್ನು ಮೇನ್ಲಿ ಅತೃಪ್ತರು ಸಾಕಷ್ಟು ಕಾರಣಗಳನ್ನ ನೀಡಿ ಇಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅತೃಪ್ತರು ನೀಡಿರುವಂತಹ ದೂರಿನಲ್ಲಿ ಏನಿದೆ ಅಂತ ನೋಡ್ಕೊಂಬರೋಣ. ಇಲ್ಲಿ ಮೇನ್ಲಿ ಅತೃಪ್ತರು ಸುಪ್ರೀಂಗೆ ಅರ್ಜಿಯನ್ನ ಸಲ್ಲಿಸಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದೀರಾ. ಆಡಳಿತಾವಧಿಯಲ್ಲಿ ಹಲವಾರು ಅಕ್ರಮಗಳಾಗ್ತಾ ಇದೆ. IMA ಜಿಂದಾಲ್ ಪ್ರಕರಣಗಳು ಈ ಒಂದು ವಿಚಾರದಲ್ಲಿ ಎಡವಿದೆ ಸರ್ಕಾರ. ಚುನಾವಣಾ ಪೂರ್ವ ಮೈತ್ರಿಯಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗಿತ್ತು. ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ಕೂಡ ಅಸಮಾಧಾನ ಇದೆ. ಮೈತ್ರಿ ಮಾಡಿಕೊಂಡು ಲೋಕಸಭೆಯಲ್ಲಿ ಸೋತಿದ್ದೇವೆ. ಇನ್ನು ಆನಂದ್ ಸಿಂಗ್ ಮೊದಲು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ನಾವು 14 ಮಂದಿ ರಾಜೀನಾಮೆಯನ್ನ ಕೊಟ್ಟಿದ್ದೇವೆ, ಆದ್ರೆ ಇದುವರೆಗೂ ಅಕ್ಸೆಪ್ಟ್ ಆಗಿಲ್ಲ. ರಾಜೀನಾಮೆ ದಿನದಂದು ಸ್ಪೀಕರ್ ಕಚೇರಿಯಲ್ಲಿದ್ರು. ನಾವು ಬಂದಾದ ಮೇಲೆ ಕಚೇರಿಯಿಂದ ಹೊರ ನಡೆದ್ರು. ಅದಾದ್ಮೇಲೆ ಸಾಕಷ್ಟು ವಿಳಂಬವನ್ನ ಮಾಡ್ತಾ ಇದ್ದಾರೆ. ಖಾಸಗಿ ಕಾರಿನಲ್ಲಿ ಕಚೇರಿಯಿಂದ ಹೊರ ಹೋಗಿದ್ದಾರೆ ಅವರು. ಸ್ಪೀಕರ್ ಗೈರಿನಲ್ಲಿ ಕಾರ್ಯದರ್ಶಿಗೆ ರಾಜೀನಾಮೆಯನ್ನ ಕೊಟ್ಟಿದ್ದೇವೆ, ಆದ್ರೆ ಅಂಗೀಕಾರ ಮಾತ್ರ ಮಾಡ್ತಾ ಇಲ್ಲ. ನಾವು ರಾಜಭವನಕ್ಕೆ ಹೋಗಿ ರಾಜೀನಾಮೆಯನ್ನ ಸಲ್ಲಿಸಿದ್ದೇವೆ. ಇದೇ ಪತ್ರಗಳನ್ನ ರಾಜ್ಯಪಾಲರು ಸ್ಪೀಕರ್ಗೂ ಕೂಡ ತಲುಪಿಸಿದ್ದಾರೆ ಅನ್ನುವ ಈ ಎಲ್ಲಾ ಕಾರಣಗಳನ್ನ ನೀಡ್ತಾ ಇದ್ದಾರೆ. ಹಾಗೆ ಇಬ್ಬರು ಪಕ್ಷೇತರರು ಕೂಡ ತಮ್ಮ ಬೆಂಬಲವನ್ನ ವಾಪಸ್ ಪಡೆದಿದ್ದಾರೆ. ಪಕ್ಷೇತರರಿಬ್ಬರು ಕೂಡ ತಮ್ಮ ಬೆಂಬಲವನ್ನ ಸರ್ಕಾರಕ್ಕೆ ಏನ್ ನೀಡಿದ್ರು ಅದನ್ನ ವಾಪಸ್ ಪಡೆದಿರುವಂತದ್ದು. ಇಷ್ಟೆಲ್ಲ ಆದ್ರೂ ಕೂಡ ಇವರು ಯಾವುದೇ ರೀತಿಯಾದಂತಹ ನಿರ್ಧಾರಕ್ಕೆ ಬರ್ತಾ ಇಲ್ಲ. ಅಧಿವೇಶನ ಆರಂಭವಾದಾಗಿನಿಂದಲೂ ಕೂಡ ಸಾಕಷ್ಟು ಪ್ರಾಬ್ಲಮ್ಸ್ಗಳು ಎದುರಾಗ್ತಾನೆ ಇದೆ. ಸರ್ಕಾರ ರಚನೆ ಆದ್ಮೇಲೆ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಸ್ಪೀಕರ್ ನಿರ್ಧಾರದಲ್ಲಿ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ. ನಮ್ಮನ್ನ ಅನರ್ಹತೆ ಭಯದಲ್ಲಿ ಇಟ್ಟಿದ್ದಾರೆ ಸ್ಪೀಕರ್ ಅನ್ನುವ ಒಂದು ಪಾಯಿಂಟ್ ಅನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸಂಖ್ಯಾ ಬಲವಿಲ್ಲದಂತಹ ಸರ್ಕಾರ ಇದು. ಸರ್ಕಾರದ ಆಡಳಿತ ಯಂತ್ರ ಸಂಪೂರ್ಣವಾಗಿ ಫೇಲ್ ಆಗಿದೆ. ಈ ರೀತಿಯಾಗಿ ಸಾಕಷ್ಟು ಕಾರಣಗಳನ್ನ ನೀಡಿ ಈ ರೆಬಲ್ ಶಾಸಕರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರುವಂತದ್ದು. ಸೊ ಹೀಗಾಗಿ ಸುಪ್ರೀಂ ಕೋರ್ಟ್ ಈ ಒಂದು ವಿಚಾರವನ್ನ ಯಾವ ರೀತಿಯಾಗಿ ವಿಚಾರಣೆಯನ್ನ ನಡೆಸ್ತಾ ಆದೇಶವನ್ನ ನೀಡುತ್ತೆ ಅನ್ನೋದೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕೆಂದ್ರೆ ಇಲ್ಲಿ ಮೇನ್ಲಿ ಸ್ಪೀಕರ್ ವ್ಯಾಪ್ತಿಯೂ ಕೂಡ ಒಳಪಡುತ್ತೆ. ಸ್ಪೀಕರ್ ಯಾವ ರೀತಿಯಾಗಿ ನಿರ್ಧಾರವನ್ನ ಕೈಗೊಳ್ಳಬಹುದು ಅನ್ನುವ ನಿಟ್ಟಿನಲ್ಲಿ